ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಂದು ಪೌಷ್ಟಿಕ ಆಹಾರದ್ದು, ತುಂಬಾ ಸಿಂಪಲ್ ಹಾಗೆ ತುಂಬ ಈಸಿ. ನಾನಿಲ್ಲಿ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ಇದು ಮೊಳಕೆ ಕಟ್ಟಿರುವಂಥ ಕಾಳು. ಮೊಳಕೆ ಕಾಳಲ್ಲಿ ನಾನು ಹುಳಿಕಾಳು, ಸ್ವಲ್ಪ ಹೆಸರು ಕಾಳು, ಹಾಗೆ ಸ್ವಲ್ಪ ಕಡಲೆಕಾಳನ್ನ ಹಾಕ್ಕೊಂಡು ನೆನೆಸಿಟ್ಟು ಮೊಳಕೆ ಬರೆಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ, ಅಂದರೆ ಒಂದು ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊಳಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 100 ಗ್ರಾಮ್ ಅಷ್ಟು ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಸಿರು ಕಾಳು, ಕಡಲೆಕಾಳು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಿಕ್ಸಲ್ಲಿ ಮೊಳಕೆ ಕಟ್ಟಿದ್ದೀನಿ. ಈಗ ಇದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಮಗೆ ಬೇಯಿಸ್ಕೊಳಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟಾದರೆ ಸಾಕಾಗುತ್ತೆ. ಇದರ ರಸ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ರಸ ಏನು ಮಾಡ್ಬೋದು ಅಂತ ನಾನು ವೇಸ್ಟ್ ಮಾಡದೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ 1-2 ಟೊಮೊಟೊ, 1 ಬೆಳ್ಳುಳ್ಳಿ ಕೂಡ ಹಾಕೋಬೋದು. ಈಗ ಇದನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ಇದನ್ನು ಬಿಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಕಾಳು ಬೇಯಿಸ್ಕೊಂಡಿದ್ದೀನಿ. 2 ವಿಸಿಲ್ ಬರೋ ತನಕ ಬಿಟ್ಟಿದ್ದೆ. ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಕಾಳು ಮತ್ತು ನೀರು 2 ಸಪ್ರೇಟ್ ಮಾಡ್ಕೋಬೇಕು. ನಾನು ಕಾಳೆಲ್ಲ ತಗೊಂಡು ಒಂದು ಬಟ್ಲಲ್ಲೇ ಹಾಕ್ತೀನಿ. ಮೊಳಕೆ ಕಾಳು ಬೇಡ ಅಂದರೆ ಇಲ್ಲಿ ತಣ್ಣಿ ಕಾಳು ಕೂಡ ಹಾಕೋಬೋದು. ತಣ್ಣಿ ಕಾಳು ಅಂದರೆ ಅಲಸಂದೆ ಕಾಳು, ಹಸಿ ಅಲಸಂದೆ ಕಾಳು ಅಥವಾ ಒಣಗಿರುವಂಥ ಅಲಸಂದೆ ಕಾಳು, ಸೇಮ್ ಇದೇ ಥರನೇ ಬೇಯಿಸ್ಕೊಂಡು ಮಾಡ್ಕೋಬೋದು. ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಕಾಳು ಮತ್ತು ನೀರು 2 ಸಪ್ರೇಟ್ ಮಾಡ್ಕೋತೀನಿ. ನೋಡಿ, ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ನೀರೇನಿರುತ್ತಲ್ಲ, ಕಾಳು ಬೇಯಿಸ್ಕೊಂಡಿರುವಂಥದ್ದು, ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಉಪ್ಸಾರು ಖಾರ ಅಂತ ಮಾಡ್ತೀವಿ, ಖಾರ ಮಾಡಿರ್ತೀವಲ್ಲ, ಅದನ್ನು ಇದಕ್ಕೆ ಸ್ವಲ್ಪ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಇವಾಗ ಇದನ್ನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೋತೀನಿ. ಈಗ ಅದಕ್ಕೆ ಕಾಳಿಗೆ ನಾವು ಒಂದು ಒಗ್ಗರಣೆನ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. 1-2 ಉಂಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋಬೇಕು, ಇಲ್ಲ ಹಾಗೆ ಹಾಕ್ಕೊಂಡ್ರೆ ಮುಖಕ್ಕೆ ಸಿಡಿಯುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಫ್ಲೇವರ್ ಬರೋವರೆಗೂ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ 1.5 ಕಪ್ಪಷ್ಟು ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರಕ್ಕೆ 5ರಿಂದ 6 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದು ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಮಕ್ಕಳು ತಿನ್ನುವಾಗೂ ಸಿಗುತ್ತೆ ಅಂತ, ಹಾಗಾಗಿ ಸ್ವಲ್ಪ ದಪ್ಪನಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬೇಯಿಸಿರುವಂಥ ಮೊಳಕೆ ಕಾಳು ಮತ್ತು ಹೆಸರು ಕಾಳೆಲ್ಲ ಮಿಕ್ಸ್ ಕಾಳು ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಕಾಳು ತುಂಬ ಗಟ್ಟಿಯಾಗಿ ಬೇಯಿಸ್ಬಾರ್ದು. ಕುಕ್ಕರಲ್ಲಾದರೆ 2 ವಿಸಿಲ್ ಬೇಯಿಸ್ಕೋಬೇಕು. ಈಗ ಕಾಳೆಲ್ಲ ನೀಟಾಗಿ ಕಲಿಸ್ಕೋಬೇಕು. ನಾವು ಕಾಳಿಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ. ಇವಾಗ ಒಗ್ಗರಣೆಗೆ ಹಾಕಿದಾಗ 1/4 ಸ್ಪೂನಷ್ಟು ನಾವು ಈರುಳ್ಳಿಗೆಲ್ಲ ಉಪ್ಪು ಹಾಕಬೇಕು. ಯಾಕಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸಪ್ಪೆ ಬರುತ್ತೆ. ಹಾಗಾಗಿ ಮೇಲ್ಗಡೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ತಟ್ಟೆ ಮುಚ್ಚಿ ಮತ್ತೆ 1-2 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ತಟ್ಟೆ ಮುಚ್ಚಿ ನಾನು ಜಾಸ್ತಿ ಹೊತ್ತೇನಿಲ್ಲ, ಕಾಳು ಆಲ್ರೆಡಿ ಬೇಯಿಸಿರೋದ್ರಿಂದ 1-2ರಿಂದ 3 ನಿಮಿಷ ಮಾತ್ರ ಇದನ್ನು ಬೇಯಿಸ್ಕೋತೀನಿ. ನೋಡಿ, ಬೇಯಿಸ್ಕೊಂಡು ಇವಾಗ ತೆಗ್ದಿದ್ದೀನಿ. ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಇದ್ದರೂ ಕೂಡ ಹೋಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು. ಬೇಕು ಅಂದರೆ ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡ್ರೆ ಇದು ಮುಗ್ದೇ ಹೋಯಿತು. ತುಂಬಾ ಸಿಂಪಲ್, ಆಮೇಲೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಪೌಷ್ಟಿಕಾಂಶ ಅಂದರೆ ಪ್ರೋಟೀನ್ ಇದರಲ್ಲಿ ಜಾಸ್ತಿ ಇರುತ್ತೆ. ನಾವು ಮೊಳಕೆ ಕಟ್ಟಿರುವಂಥ ಕಾಳಲ್ಲಿ ಪ್ರೋಟೀನ್ ತುಂಬ ಇರುತ್ತೆ. ಹಾಗಾಗಿ ಇದನ್ನು ಅಟ್ಲೀಸ್ಟ್ ವಾರಕ್ಕೆ 1 ಸತಿ 2 ಸತಿನಾದರೂ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನನ್ನ
ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೋಡಿ ಇವಾಗ ಇದನ್ನು ಆಲ್ರೆಡಿ ಫಿನಿಶ್ ಆಯಿತು. ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸು. ತಟ್ಟೆಗೆ ಸರ್ವ್ ಕೂಡ ಮಾಡಿದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಕೂಡ ಹುರ್ಕೊಂಡು ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.